ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ವನ್ಯಜೀವಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದ್ದು, ಜನರ ಅಮೂಲ್ಯ ಜೀವ ಬೆಳೆಹಾನಿ ತಪ್ಪಿಸಲು ಆಯ್ದ ಪ್ರದೇಶದಲ್ಲಿ ಆಯ್ದ ವನ್ಯಜೀವಿಗಳ ಸಂತಾನ ನಿಯಂತ್ರಣದ ಸಲಹೆಗಳು ಬಂದಿದ್ದು, ಈ ಬಗ್ಗೆ ಸಾರ್ವಜನಿಕವಾಗಿ ತಜ್ಞರ ಮಟ್ಟದಲ್ಲಿ ಚರ್ಚೆ ಆಗುವ ಅಗತ್ಯವಿದೆ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಹೇಳಿದ್ದಾರೆ. ನೂತನ ತೂಗು ಸೇತುವೆ ಮತ್ತು ಅಧಿಕಾರಿಗಳ ವಸತಿ ಗೃಹಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ನೂತನ ವಾಹನಗಳಿಗೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು ತಜ್ಞರ ಸಮಿತಿ ರಚನೆ ಮಾಡಲಾಗಿದ್ದು, ಅವರು ವರದಿಯನ್ನ ನೀಡಿದ್ದಾರೆ. ಕಾಡಿನಂಚಿನ ಜನರು ಕೂಡ ಈ ಬಗ್ಗೆ ಸಲಹೆ ನೀಡಬೇಕೆಂದರು. ರೈಲ್ವೆ ಬ್ಯಾರಿಕೇಡ್, ಆನೆಕಂದಕ ನಿರ್ಮಾಣಕ್ಕೆ ಹಣಕಾಸಿನ ಕೊರತೆ ಇಲ್ಲ, ಅನುದಾನದ ಕೊರತೆ ಇಲ್ಲ. ಹೆಚ್ಚಿನ ಅನುದಾನ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದ್ದು, ಆದಷ್ಟು ಶೀಘ್ರ ಹೆಚ್ಚಿನ ಬ್ಯಾರಿಕೇಡ್ ಅಳವಡಿಸಲಾಗುವುದೆಂದರು. ಅರಣ್ಯವಾಸಿಗಳು ಮತ್ತು ಅರಣ್ಯದಂಚಿನ ಜನರು ದೀರ್ಘಕಾಲದಿಂದ ಅರಣ್ಯವನ್ನ ಸಂರಕ್ಷಿಸಿದ್ದಾರೆ. ಆದರೆ ಇಂದು ಮಾನವ ವನ್ಯಜೀವಿ ಸಂಘರ್ಷದಿಂದ ಅಮೂಲ್ಯ ಜೀವಹಾನಿಯಾಗ್ತಾ ಇದ್ದು, ಅಧಿಕಾರಿ ಮತ್ತು ಸಿಬ್ಬಂದಿಗಳು ಜನರ ಜೀವ ಉಳಿಸಲು ಪ್ರಥಮ ಆದ್ಯತೆ ನೀಡಬೇಕೆಂದರು. ಇವತ್ತು ಬಹಳ ದಿವಸದಿಂದ ನೆನೆಗುದಿಗೆ ಬಿದ್ದಂಥ ಈ ಒಂದು ತೂಗು ಸೇತುವೆ, ದುಬಾರಿಯಲ್ಲಿ ಒಂದು ತೂಗು ಸೇತುವೆ ಆಗಬೇಕು ಅಂತ ಹೇಳಿ ಇಲ್ಲಿನ ಅರಣ್ಯವಾಸಿಗಳ ಬೇಡಿಕೆ ಇತ್ತು, ಎಲ್ಲ ಶಾಸಕರ ಬೇಡಿಕೆ ಇತ್ತು, ಈ ಭಾಗದ ಜನರ ಬೇಡಿಕೆ ಇತ್ತು ಮತ್ತು ಅರಣ್ಯ ಇಲಾಖೆಯವರ ಬೇಡಿಕೆ ಸಹಿತ ಇತ್ತು. ಇವತ್ತು 7,30,00,000 ವೆಚ್ಚದಲ್ಲಿ ಅರಣ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆಯ ಒಂದು ಸಹಯೋಗದಲ್ಲಿ ಇದು ಟೆಂಡರ್ ಆಗಿದೆ ಮತ್ತು ಇದಕ್ಕೆ ಇವತ್ತು ನಾನು ಶಂಕುಸ್ಥಾಪನೆ ಮಾಡ್ತಾ ಇದ್ದೇನೆ. ನಮ್ಮ ಶಾಸಕ ಮಿತ್ರರಾದಂಥ ಮಂತರ್ಗೌಡರು, ನಾನು ಅರಣ್ಯ ಸಚಿವನಾಗಿದ್ದಾಗಿನಿಂದ ಇಲ್ಲಿವರೆಗೆ ಸತತವಾಗಿ ಈ ತೂಗು ಸೇತುವೆ ಆಗಲೇಬೇಕು ಅಂತ ಹೇಳಿ ಅವರು ಭಾಳ ಪ್ರಯತ್ನ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಚಂದ್ರಮೌಳಿಯವರು ಇದ್ದಾರೆ ಬರ್ತಾ ಇದ್ದಾಗ. ಸೊ ಹೀಗಾಗಿ ಇವತ್ತು ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ. ಇದರಿಂದ ಭಾಳಷ್ಟು ಅನುಕೂಲಗಳಾಗ್ತದೆ. ಏಕೆಂದರೆ ನೋಡಿ, 7,30,00,000 ವೆಚ್ಚದಲ್ಲಿ ಈ ತೂಗು ಸೇತುವೆ ನಿರ್ಮಾಣ ಆಗ್ತಾ ಇದೆ. ಏನು ಈ ಭಾಗದಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಬೇಕು ಅಂತ ಹೇಳಿದರೆ, ಈಗ ನಮ್ಮಲ್ಲಿ ದುಬಾರೆ ಆನೆಧಾಮ ಇದೆ. ಆನೆಧಾಮಕ್ಕೆ ಪ್ರವಾಸಿಗರು ಬರ್ತಾರೆ. ಈ ಪ್ರವಾಸಿಗರಿಗೆ ಇದೊಂದು ಇನ್ನೂ ಹೆಚ್ಚಿನ ಒಂದು ಆಕರ್ಷಣೀಯವಾಗಿ ಇದು ಕಾಣ್ತದೆ, ಆಗುತ್ತೆ, ಅದರಿಂದ ಅನುಕೂಲ ಆಗುತ್ತೆ. ಅದ್ರ ಜೊತೆಯಲ್ಲಿ ಆ ಭಾಗದಲ್ಲಿ ಈ ದುಬಾರೆ ಹಾಡಿ ಏನಿದೆ, ಅಲ್ಲಿ ಸುಮಾರು 150 ಪರಿವಾರಗಳಿದ್ದಾವೆ. 150 ಪರಿವಾರಗಳು, ಮನೆಗಳು, ಅವರಿಗೆ ಹೋಗಲಿಕ್ಕೆ ಬರಲಿಕ್ಕೆ, ವೈದ್ಯಕೀಯವಾಗಿ ಅವರಿಗೆ ಎಲ್ಲಾದರೂ ಆರೋಗ್ಯದ ಸಮಸ್ಯೆ ಆಯಿತು, ಕರ್ಕೊಂಡು ಹೋಗಬೇಕು, ಕುಶಾಲನಗರಕ್ಕೆ ಹೋಗಬೇಕು, ಬೇರೆ ಬೇರೆ ಕಡೆ ಹೋಗಬೇಕು ಅಂದ್ರೂ ಭಾಳಷ್ಟು ದೊಡ್ಡ ಸಮಸ್ಯೆ. ಅವರಿಗೆ ಮೂಲಭೂತ ಸೌಕರ್ಯನೇ ಕೊಡಲಿಕ್ಕೆ ಆಗಲಿಲ್ಲ. ಯಾವತ್ತಿಗೂ ಆಗಬೇಕಾಗಿತ್ತು. ಇವತ್ತು ನಮ್ಮ ಕಾರ್ಯಕಾಲದಲ್ಲಿ ಆಗ್ತಾಯಿದೆ, ಭಾಳ ಖುಷಿ ಆಗ್ತಾಯಿದೆ. ಮತ್ತು ಸರ್ಕಾರ ಇದನ್ನು ಆದಷ್ಟು ಶೀಘ್ರದಲ್ಲಿ ಪೂರ್ಣಗೊಳಿಸಿ ಇದನ್ನು ಈ ಭಾಗದ ಜನರಿಗಾಗಿ, ಅರಣ್ಯವಾಸಿಗಳಿಗಾಗಿ ಇದನ್ನು ಲೋಕಾರ್ಪಣೆ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಮಾನವ ಪ್ರಾಣಿ ಸಂಘರ್ಷ ಇದೆ. ಪುನರ್ವಸತಿ ಆನೆಯಲ್ಲಿ ಒಂದು ಯೋಜನೆ ಇತ್ತು ಅಂತ, ಅದು ಏನಾಯ್ತು? ಭದ್ರಾ ಯೋಜನೆ ನೋಡಿ, ಈಗ ಭದ್ರಾ ಯೋಜನೆ ಈಗ ಪ್ರಗತಿಯಲ್ಲಿದೆ.
ಇವತ್ತೊಂದು ಆನೆಧಾಮ ಮಾಡಬೇಕು ಅಂತೇಳಿ ಹೇಳಿ ನಾವು ಹಿಂದೆಯೇ ಭಾಳಷ್ಟು ದಿವಸ ಪ್ರಯತ್ನ ಮಾಡಿದ್ದೇವೆ. ಅದು ಭದ್ರಾದಲ್ಲಿ ಒಂದು ಕೋರ್ ಏರಿಯಾದಲ್ಲಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಟೈಗರ್ ಕನ್ಸರ್ವೇಷನ್ ರಿಸರ್ವ್ ಇದೆ, ಅಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರವು ಅದನ್ನು ತಿರಸ್ಕಾರ ಮಾಡಿದರು. ತಿರಸ್ಕಾರ ಮಾಡಿದ ಮೇಲೆ ಈಗ ನಮ್ಮ ರಾಜ್ಯ ಮಟ್ಟದಲ್ಲಿ ಯಾವುದು ಮಾಡ್ಬೋದು ಮತ್ತು ಕೇಂದ್ರಕ್ಕೆ ಹೋಗುವಂಥದ್ದು ಅವಶ್ಯಕತೆ ಇರಬಾರ್ದು ಅಂತ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಹೀಗಾಗಿ ಮತ್ತೊಂದು ವಿನ್ಯಾಸ ಮಾಡಿದ್ದಾರೆ, ಇನ್ನೊಂದು ಪ್ರದೇಶ ಭೂಮಿಯನ್ನು ಗುರುತಿಸಿದ್ದಾರೆ. DPR ವಿಸ್ತೃತ ಯೋಜನಾ ವರದಿ ತಯಾರಾಗ್ತಾ ಇದೆ. ಆದಷ್ಟು ಶೀಘ್ರದಲ್ಲಿ ಇವತ್ತು ಏನು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅಂತ ನಾವು ಘೋಷಣೆ ಮಾಡಿದ್ದೇವೆ, ಅದನ್ನು ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತೇವೆ. ಸುಮಾರು ಈಗಾಗಲೇ 200-300 ಆನೆಗಳು ಇವತ್ತು ಅರಣ್ಯದ ಇದರಿಂದ ಹೊರಗಡೆ ಇದ್ದಾವೆ. ಇವತ್ತು ಏನು ತೋಟದ ಆನೆ ಅಂತ ಹೇಳ್ಬೋದು, ಮೊದಲಿನಿಂದಲೂ ತೋಟದಲ್ಲೇ ಹುಟ್ಟುತ್ತಾ ಇದ್ದಾವೆ, ತೋಟದಲ್ಲೇ ಜೀವನ ಮಾಡ್ತಾ ಇದ್ದಾವೆ. ಆ ತೋಟದ ಆನೆಗಳಿಂದ ಇವತ್ತು ಮಾನವ ಪ್ರಾಣಿ ಸಂಘರ್ಷ ಭಾಳ ಜಾಸ್ತಿ ಆಗಿದೆ. ಅವಕ್ಕೆ ನಾವು ಮತ್ತೆ ಸೆರೆ ಹಿಡಿದು ಬೇರೆ ಕಡೆ ಅರಣ್ಯದಲ್ಲಿ ಬಿಡುವಂಥದ್ದಾಗಿರ್ಬೋದು ಅಥವಾ ರೆಸ್ಕ್ಯೂ ಸೆಂಟ್ರಲ್ಲಿ ಅವರಿಗೆ ಬಿಡುವಂಥದ್ದಾಗಿರ್ಬೋದು. ಅದೆಲ್ಲ ನೋಡಿ, ಒಂದು ಆನೆ ಹಿಡಿಬೇಕು ಅಂತ ಹೇಳಿದರೆ ಅದು ಅತ್ಯಂತ ಅಪಾಯವಾದಂಥ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಕಾರ್ಯಾಚರಣೆ ಇದೆ. ಅದಕ್ಕೆ ಕುಮ್ಕಿ ಆನೆಗಳು ಬೇಕು, ವೆಟರ್ನರಿ ಬೇಕು, ಡಾಟ್ ಮಾಡೋನ್ ಬೇಕು, ಅದನ್ನು ತೆಗೆದುಕೊಂಡು ಹೋಗಬೇಕು, ಇವೆಲ್ಲವೂ ಇದೆ. ಸೊ ಹೀಗಾಗಿ ಅದನ್ನು ಇದಕ್ಕೆ ಶಾಶ್ವತವಾದಂಥ ಪರಿಹಾರನೂ ಕಂಡುಕೊಳ್ಳಬೇಕು ಮತ್ತು ಯಾವುದೇ ರೀತಿಯ ಪ್ರಾಣಹಾನಿ ಆಗಬಾರ್ದು ಅನ್ನೋಂಥದ್ದಕ್ಕೆ ಸಾಕಷ್ಟು ನಮ್ಮ ಇಲಾಖೆ ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದೆ. ಇನ್ನು ಮುಂದೇನೂ ಮುಂಬರುವಂಥ ದಿನಮಾನಗಳಲ್ಲಿ ರೈಲ್ವೆ ಬ್ಯಾರಿಕೇಡ್ ಇರ್ಬೋದು, ಟೆಂಟಿಕಲ್ ಫೆನ್ಸಿಂಗ್ ಇರ್ಬೋದು, ಎಲಿಫೆಂಟ್ ಪ್ರೂಫ್ ಟ್ರೆಂಚ್ಗಳಿರ್ಬೋದು, ಕಮಾಂಡ್ ಸೆಂಟರ್ ಮಾಡಿದ್ದೇವೆ. ಆಧುನಿಕ ಉಪಕರಣಗಳನ್ನು ಉಪಯೋಗ ಮಾಡಲಿಕ್ಕೆ ಹೇಳಿದ್ದೇವೆ. ನಮ್ಮ ಫ್ರಂಟ್ ಲೈನ್ ಸಿಬ್ಬಂದಿಗಳಿಗೆ ಡಿಪ್ಲಾಯ್ ಮಾಡ್ತಾ ಇದ್ದೇವೆ. APCಗಳು, ಆ್ಯಂಟಿ ಪೋಚಿಂಗ್ ಕ್ಯಾಂಪ್, RRT ಮತ್ತು ನಿಮ್ಮ ಇವತ್ತೇನು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಆಗಲಿ, ಲೇಪರ್ಡ್ ಟಾಸ್ಕ್ ಫೋರ್ಸ್ ಆಗಲಿ, ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಸೌಕರ್ಯಗಳು ನಾವು ಕೊಡ್ತಾ ಇದ್ದೇವೆ. ಹೀಗಾಗಿ ಇದನ್ನು ತಡೆಗಟ್ಟಲಿಕ್ಕೆ ಶ್ರಮ ಮಾಡ್ತಾ ಇದ್ದೇವೆ. ಜನರು ನಮಗೆ ಸಹಕಾರ ಮಾಡಬೇಕು ಅಂತ ಕೋರ್ತಾ ಇದ್ದೇನೆ. ಅನೇಕ ಸಲ ಏನಾಗ್ತದೆ ಅಂತ ಹೇಳಿದರೆ, ನಾವು ಈಗ ಪ್ರಚಾರ ಮಾಡ್ತೇವೆ, ಇಲ್ಲ ಆನೆ ಇದೆ ಇಲ್ಲಿ, ನೀವು ಯಾರು ದಯವಿಟ್ಟು ಸಾಯಂಕಾಲ ಆಗಲಿ ಅಥವಾ ಬೆಳಗ್ಗೆ 8 ಗಂಟೆ ಒಳಗೆ ಹೊರಗಡೆ ಬರಬೇಡಿ ಅಂತ ಹೇಳ್ತೀವಿ. ನಮ್ಮ ಅಧಿಕಾರಿಗಳು ಹೋಗಿ ರಾತ್ರಿ ಹಗಲ ಶ್ರಮ ಮಾಡ್ತಾ ಇದ್ದಾರೆ. ಜೀವದ ಹಂಗನ್ನು ತೊರೆದು ಅವರು ಇವತ್ತು ಪ್ರದೇಶಕ್ಕೆ ಮುನ್ನುಗ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಸಹಿತ ಕೆಲವರು ಇವತ್ತು ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಹೊರಗಡೆ ಬರುವಂಥದ್ದು, ನಮ್ಮ ಏನು ಇವತ್ತು ಮಾರ್ಗಸೂಚಿ ನಾವು ಬಿಡ್ತೀವಿ ಅದನ್ನು ಅವರು ಫಾಲೋ ಮಾಡೋದಿಲ್ಲ. ಇದರಿಂದ ಅನೇಕ ಸಲ ಇಂಥ ಒಂದು ದುರ್ಘಟನೆಗಳು ಆಗ್ತವೆ. ಇದಕ್ಕೆ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ, ಇವತ್ತು ಇಲ್ಲಿರುವಂಥ ಸಾರ್ವಜನಿಕರೇನಿದ್ದಾರೆ, ಅರಣ್ಯವಾಸಿಗಳಿರ್ಬೋದು ಅಥವಾ ಇಲ್ಲ ಅರಣ್ಯದ ಅಂಚಿನಲ್ಲಿರುವಂಥ ಜನ ಇದ್ದಾರೆ, ಅವರು ನಮ್ಮ ಅರಣ್ಯ ಇಲಾಖೆಗೆ ಸಹಕಾರ ಕೊಟ್ಟರು ಅಂತ ಹೇಳಿದರೆ ಇವತ್ತು ಇದನ್ನು ತಡೀಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ದಿನ ಯಾಕೆಂದರೆ ನೋಡಿ, ಸಹಬಾಳ್ವೆ ಈಗ ನಾವು ಮತ್ತು ವನ್ಯಜೀವಿಗಳು ಸಹಬಾಳ್ವೆ ಹಿಂದಿನಿಂದಲೂ ಮಾಡಿಕೊಂಡೇ ಬಂದಿದ್ದಿದೆ. ಯಾವ ರೀತಿಯಲ್ಲಿ ಇವತ್ತು ಆನೆಗಳು ಬಂದರೆ, ಚಿರತೆಗಳು ಬಂದರೆ, ಹುಲಿಗಳು ಬಂದರೆ ವಸತಿ ಸಮುಚ್ಚಯದ ಕಲ್ಲಿನ ಉದ್ಘಾಟನೆ. ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಯನ್ನ ಈಶ್ವರ ಖಂಡ್ರೆ ಅವರು ತಂದಿದ್ದಾರೆ. ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷ ಹೆಚ್ಚಾಗಿದ್ದು, ತೋಟದ ಆನೆಗಳನ್ನು ಸ್ಥಳಾಂತರ ಮಾಡಲು ಕ್ರಮ ಕೈಗೊಳ್ಳಬೇಕು, ಬೆಳೆಹಾನಿಗೆ ಶೀಘ್ರ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಅರಣ್ಯ ಪಡೆ ಮುಖ್ಯಸ್ಥರಾದ ಮೀನಾಕ್ಷಿ ನೇಗಿ,
ಮುಖ್ಯ ವನ್ಯಜೀವಿ ಪರಿಪಾಲಕ ಕುಮಾರ್ ಪುಷ್ಕರ್, ಮನೆಹಳ್ಳಿ ಮಠದ ಮಹಾಂತ ಶಿವಲಿಂಗ ಸ್ವಾಮೀಜಿ, ಕಲ್ಲಹಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿ ಮತ್ತಿತರರು ಪಾಲ್ಗೊಂಡಿದ್ದರು. ಈಗ ನಾನು ಚಿಕ್ಕ ಹುಡುಗ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಾಯಿ ತಂದೆಯವ್ರ ಜೊತೆ ಕರ್ಕೊಂಬಂದಾಗ ನಾವು ಆ ದೋಣಿಲಿ ಇಲ್ಲಿಂದ ಆ ಕಡೆ ದಾಟಬೇಕಾಗಿತ್ತು. ಒಂದು ಘಟನೆ ಅವತ್ತು ನಡೀತು. ನಾವು ಇಲ್ಲಿಂದ ದಾಟಬೇಕಾದಾಗ ಮುಳುಗಂಥ ಪರಿಸ್ಥಿತಿ ಭಯ ಇತ್ತು. ಯಾಕಂದರೆ ನೀರು ನಮಗೆ ಇನ್ನೂ ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಂದೆ ತಾಯಿ ಈ ಕಡೆ ಆನೆನ ಮುಟ್ಟಕ್ಕೆ ಅವಾಗ ಆನೆ ಸವಾರಿ ಇತ್ತು. ಅಂದರೆ ಆನೆ ಮೇಲೆ ಕೂರಕ್ಕೆ ಅವಕಾಶ ಇತ್ತು ಅವತ್ತಿನ ಸಂದರ್ಭದಲ್ಲಿ. ಈಗ ಕೊಡ್ತಾಯಿಲ್ಲ. ಅವಾಗ ಬಂದಂಥ ಸಂದರ್ಭದಲ್ಲಿ ನನ್ನ ಜನದ ಆಶೀರ್ವಾದದಿಂದ ಒಂದು ಅವಕಾಶ ಸಿಕ್ತು, ಒಂದು ಬದಲಾವಣೆ ತರಲಿಕ್ಕೆ ಅವಕಾಶ ಸಿಕ್ತು. ನಮ್ಮ ಹಳಬರು ಯಾಕೆ ಮಾಡಲಿಲ್ಲ, ಯಾಕೆ ಮಾಡಬೇಕಾಗಿತ್ತು ಅಂತ ಅದು ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅದು ನನ್ನ ಅವಶ್ಯಕತೆ ಇಲ್ಲ. ಜನ ನನಗೆ ಅವಕಾಶ ಕೊಟ್ಟವ್ರೆ. ಸಚಿವರು ನಮ್ಮ ಕೈ ಜೋಡಿಸಿ, ಸರ್ಕಾರ ನಮ್ಮ ಕೈ ಜೋಡಿಸಿ 7,30,00,000 ಕೊಡಗು ಫೌಂಡೇಶನ್ ಅಂತ, ಅಂದರೆ ಅರಣ್ಯ ಇಲಾಖೆ ವತಿಯಿಂದಲೇ ದುಡ್ಡು ಸಂಘರ್ಷಣೆ ಮಾಡಿರೋಂಥ 7.25 ಕೋಟಿ ರೂಪಾಯಿಗೆ ನಮ್ಗೆ ಕೊಟ್ಟಿರೋ ನಮ್ಮ ಹೆಮ್ಮೆ ವಿಚಾರ. ಅದಕ್ಕೋಸ್ಕರ ಈಶ್ವರ್ ಖಂಡ್ರೆ ಸಾಹೇಬರು ಆಗಿರ್ಬೋದು, ಅವತ್ತಿನ ಸಂದರ್ಭದಲ್ಲಿ ಮನೋಜ್ ತ್ರಿಪಾಠಿ ಅಂತ ನಮ್ಮ CCF ಆಗಿದ್ದರು, ಅವ್ರಿಗೆ ಅಭಿನಂದನೆ ತಿಳಿಸಲೇಬೇಕಾಗತ್ತೆ. ಯಾಕೆ ಅಂತಂದರೆ ಅವರು ಇದು ಹೆಚ್ಚಿನ ಸಂಖ್ಯೆಯ ಪಾತ್ರ ವಹಿಸಿ ಆ ಫೈಲೆಲ್ಲ ಮೂವ್ ಮಾಡಿಸಿದ್ದು ಅವಕಾಶ ಮಾಡಿಕೊಟ್ರು. 3 ವರ್ಷ ಆದಮೇಲೂ ಒಂದು ತಡವಾಗಿತ್ತು. ಇಲ್ಲಾಂದರೆ ನಾನು ಇದೊಂದು 2 ವರ್ಷದ ಮುಂಚೆನೇ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಸ್ವಲ್ಪ ತಡವಾಯಿತು. ಟೆಂಡರ್ ಆಗಿರೋದು ಒಂದು ಅದ್ಭುತವಾಗಿ ಒಂದು ಕಂಪ್ನಿಗೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅವರು ಪದ್ಮಭೂಷಣ ಅವಾರ್ಡು ಸಿಕ್ಕಿದೆ. ಅದ್ಭುತವಾಗಿ ಕೆಲಸ ಆಗುತ್ತೆ. ನಮ್ಮ ಪ್ರವಾಸಿಗರಿಗೆ ಎಷ್ಟು ಅನುಕೂಲ ಆಗುತ್ತೆ ಅದು ಮುಖ್ಯ ಅಲ್ಲ. ಫಸ್ಟು ನಮ್ಮಲ್ಲಿ ದುಬಾರೆ ಗ್ರಾಮಸ್ಥರಿಗೆ, ಆ ಹಾಡಿ ಕಮ್ಯುನಿಟಿಯವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುಕೂಲ ಆಗಬೇಕು. ಸಿಬ್ಬಂದಿಗಳಿಗೆ ಅಂದರೆ ಫಾರೆಸ್ಟ್ ಸಿಬ್ಬಂದಿಗಳಿಗೂ ಅನುಕೂಲ ಆಗಬೇಕು. ಇಲ್ಲಿಂದ ಅಲ್ಲಿಗೆ ದಾಟಕ್ಕೆ, ಅಲ್ಲಿಂದ ಇಲ್ಲಿ ದಾಟಕ್ಕೆ ಕುಶಾಗಲ ಆರಿಸ್ಬಿಟ್ರೆ ಹೋಗಬೇಕು. ಮಾಲ್ದಾರಿಂದ ವಾಪಸ್ ಇಲ್ಲಿ ಬರೋಕ್ಕೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿದೆ. ಆ ವಿಚಾರದಲ್ಲಿ ಅಲ್ಲಿಗೆ ಸ್ಥಳೀಯರಿಗೆ ಅನುಕೂಲ ಆಗಬೇಕು. ಅದ್ರ ಜೊತೆಲಿ ನಮ್ಮ ಪ್ರವಾಸಿಗರಿಗೆ ಅನುಕೂಲ ಆಗುತ್ತೆ. ನಾನೇನು ಇಲ್ಲಿ ಸಚಿವರಿಗೆ 4-5 ಮನವಿನೂ ಮಾಡಿದ್ದೀವಿ. ಇವತ್ತು ಅವ್ರು ಬಂದಿದ್ದ ಸಂದರ್ಭದಲ್ಲಿ ಸಾರ್ವಜನಿಕಕ್ಕೆ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಅದೇ ರೀತಿಲಿ ಫಾರೆಸ್ಟಿಂದ ಎವಿಕ್ಷನ್ ಮಾಡೋಂಥ ಏನು ಅನ್ಸೈಂಟಿಫಿಕ್ ಆಗಿ ನಮ್ಮ ಜನನ ಹೊರಗೆ ಹಾಕಬೇಕು ಅಂತ ಏನು ತೀರ್ಮಾನ ಮಾಡ್ತಾರೆ, ಅದು ಒಂದು ದೊಡ್ಡ ಮಟ್ಟದ ರಕ್ಷಣೆ ಕೊಡ್ತೀನಿ ಅಂತ ಇವತ್ತು ಅವರು ಭರವಸೆ ಕೊಟ್ಟಿದ್ದಾರೆ. ಸಚಿವರಿಗೆ ಮತ್ತೊಮ್ಮೆ ನಿಮ್ಮ ಮುಖಾಂತರ ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹಲವಾರು ಕಾಮಗಾರಿಗಳು ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಬೇಲೂರಲ್ಲೂ ಒಂದು ತೊಗೊಂಡಿದ್ದೀವಿ. 1 ಕೋಟಿಗೆ ಆ ನಗರವಾನ ಅಂತ ಒಂದು ಫಾರೆಸ್ಟ್ ಒಳಗಡೆ ಬರೋಂಥದ್ದು ಒಂದು ಪಾರ್ಕ್ ಇರ್ಬೋದು. ಅದ್ರ ಜೊತೆಲಿ ಒಂದು ಮೌಂಟೇನ್ ಬೈಕಿಂಗ್ ಒಂದು ಸೈಕಲ್ ಟ್ರ್ಯಾಕನ್ನು ಮಾಡಿಕೊಟ್ಟಿದ್ದೀವಿ. ಆ ವಿಚಾರದಲ್ಲಿ ಸಾರ್ವಜನಿಕಕ್ಕೆ ಒಂದು ರೀತಿಯಲ್ಲಿ ಅನುಕೂಲ ಆಗೋಂಥ ಕೆಲಸ ಮಾಡಬೇಕು. CND ಇರ್ಬೋದು, ಸೆಕ್ಷನ್ 4 ಇರ್ಬೋದು, ಹಲವಾರು ಟೆನ್ಯೂರ್ ವಿಚಾರದಲ್ಲಿ ಸಮಸ್ಯೆನೂ ಬಗೆಹರಿಸ್ಬೋದು ಅಂತ ಹಂತವಾಗಿ ಒಂದೇ ದಿವಸ ನಾವು 3 ವರ್ಷದಲ್ಲಿ 30-40 ವರ್ಷದ ಮಾಡಿದ್ದು ಹಳೆಯ ಅಧಿಕಾರಿಗಳು ತಪ್ಪನ್ನ ನಾವು ಒಂದೇ ದಿವಸದಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ನಾವು ಹೇಳೋದು ನಾವು ದೇವ್ರುಗಳಲ್ಲ. ಹಂತವಾಗಿ ಕಾನೂನಾತ್ಮಕವಾಗಿ ನಾವು ಬದಲಾವಣೆ ಮಾಡ್ತೀವಿ. ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ನ 100% ನಾವು ನಿಲ್ಲಿಸೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಸಚಿವರು ಮಾಡ್ತೀನಿ ಅಂತ, ಇಲಾಖೆ ಮಾಡ್ತೀನಿ ಅಂತ ಹೇಳೋರೆ. ಮತ್ತೊಮ್ಮೆ ನಿಮ್ಮ ಮುಖಾಂತರ ಈ ಕಾರ್ಯಕ್ರಮ ಸಾರ್ವಜನಿಕರಿಗೆ ತಲುಪಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗೆ ಅನುಕೂಲ ಆಗಲಿ ಅಂತ ನಿಮ್ಮ ಮುಖಾಂತರ ನಾವು ಬೇಡ್ಕೊತೀವಿ. ಈಗ ಸ್ಟಾರ್ಟ್ ಆಗಿರೋದು, ಈಗ ಒಂದು ಮಾನ್ಸೂನ್ ಸೀಸನ್ ಕೊಡ್ತಾರೆ, ಏನೋ ಒಂದು ಮಾನ್ಸೂನ್ ಸೀಸನ್ ಮಿಸ್ ಆಗುತ್ತೆ. ಆ ನೆಕ್ಸ್ಟ್ ಮಾನ್ಸೂನ್ ಒಳಗೆ ಕಾಮಗಾರಿ ಕಂಪ್ಲೀಟ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಸೃಜನರ ಪೊರೆವನೇ ಗಜವದನ ಬೇಡುವೆ ಪಾಶಾಂಕುಶದರ ಪರಮ ಪವಿತ್ರ. ಅಲಂಕರಿಸುವಂತೆ ಕೋರಿಕೆ. ದುಬಾರೆಯಲ್ಲಿ ನೂತನ ತೂಗು ಸೇತುವೆ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ನಮ್ಮ ಪಳಗಿಸುವ ಕಾರ್ಯದಲ್ಲಿ ತೊಡಗಿದೆ. ಈ ಶಿಬಿರದಲ್ಲಿ ಇದುವರೆಗೂ ದೇಶದ ಅನೇಕ ರಾಜ್ಯಗಳಿಗೆ ಆನೆಗಳನ್ನು ಕಳಿಸಿಕೊಡಲಾಗಿದೆ. ಉತ್ತರಾಖಂಡ, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಮಧ್ಯಪ್ರದೇಶ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ರಾಜ್ಯಗಳಿಗೆ ನಮ್ಮ ದುಬಾರೆ ಆನೆ ಶಿಬಿರದಿಂದ ಅನೇಕ ಆನೆಗಳು ಹೋಗಿವೆ. ಅಲ್ಲಿನ ಪ್ರವಾಸೋದ್ಯಮ ಮತ್ತು ಮಾನವ ಪ್ರಾಣಿ ಸಂಘರ್ಷದ ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಈ ಆನೆಗಳು ಅಲ್ಲಿ ಕೆಲಸ ಮಾಡ್ತಿರ್ತವೆ. ಓಕೆ ಸರ್. ಶ್ರೀಮತಿ ಅನಿತಾ, ಶ್ರೀ ಮಹೇಶ್, ಶ್ರೀ ಸ್ವಾಮಿ BN, ಶ್ರೀ ಸತೀಶ್ BS, ಶ್ರೀ ಅನಂತ್ BN, ಶ್ರೀ ಅರುಣ. ವಾಹನ ಚಾಲನಾ ಪರವಾನಗಿ ವಿತರಣೆ. ಮುಖ್ಯ ಶಿಕ್ಷಕರು ಇದೀಗ ಸರ್ಕಾರಿ ಶಾಲೆಗಳಿಗೆ ಇಂಟರಾಕ್ಟಿವ್ ಪ್ಯಾನೆಲ್ದಲ್ಲಿ ತಾವುಗಳು ಪಾಲ್ಗೊಂಡು ಇಂತಹ ಅರಣ್ಯ ಸಚಿವರಿಗೆ ಮುತ್ತಿಗೆ ಹಾಕಲು ಮುಂದಾದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ ಘಟನೆ ಗುಡ್ಡೆಹೊಸೂರು ಜಂಕ್ಷನ್ನಲ್ಲಿ ನಡೆದಿದೆ. ಅರಣ್ಯ ಸಚಿವರು ಆನೆ ಮಾನವ ಸಂಘರ್ಷ ತಡೆಗಟ್ಟುವಲ್ಲಿ ವಿಫಲರಾಗಿದ್ದಾರೆ.
C&D ಲ್ಯಾಂಡ್ ಸಮಸ್ಯೆ ಬಗೆಹರಿದಿಲ್ಲ ಅಂತ ಆರೋಪಿಸಿ ಸೋಮವಾರಪೇಟೆ ಮಂಡಲ ಬಿಜೆಪಿ ವತಿಯಿಂದ ಸಚಿವರು ದುಬಾರೆಗೆ ತೆರಳುವ ಮಾರ್ಗದ ಗುಡ್ಡೆಹೊಸೂರು ಬಳಿ ರಸ್ತೆ ತಡೆಗೆ ಮುಂದಾಗಿದ್ದರು. ಗುಡ್ಡೆಹೊಸೂರು ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಜಮಾಯಿಸಿದ ಸಂದರ್ಭ ಪೊಲೀಸ್ ಅಧಿಕಾರಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕೂಡಲೇ ಪೊಲೀಸರು ಪ್ರತಿಭಟನೆಗೆ ಮುಂದಾಗಿದ್ದವರನ್ನ 2 ವಾಹನಗಳಲ್ಲಿ ವಶಕ್ಕೆ ಪಡ್ಕೊಂಡು ಸ್ಥಳಾಂತರಿಸಿದರು. ಎರಡು ಬದಿಯಲ್ಲಿ ಎಲ್ಲೂ ನಾವು ಬ್ಲಾಕ್ ಮಾಡ್ತಾ ಇಲ್ಲ. ಒಂದು ರಿಕ್ವೆಸ್ಟ್ ಕೊಡಬೇಕು, ನೀವು ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಕೊಡ್ತೀರಾ? ರಸ್ತೆಯಲ್ಲಿ ಆ ಕಡೆ ಹೋಗಿ ಎಲ್ಲ ಕೋಪರೇಟ್ ಮಾಡಬೇಕು. ಒಳ್ಳೆ ಟೈಮ್ ಭಾರತೀಯ ಜನತಾ ಪಾರ್ಟಿ ಸೋಮವಾರಪೇಟೆ ಮಂಡಲದ ವತಿಯಿಂದ ಇಂದು ಏನು ಅರಣ್ಯ ಸಚಿವರು ಕೊಡಗಿಗೆ ಪ್ರಥಮ ಬಾರಿಗೆ ಆಗಮಿಸಿದ್ದಾರೆ. ಏನು ಆನೆ ತುಳಿತಕ್ಕೆ 45-46 ಜನ 3 ವರ್ಷದಲ್ಲಿ ಮೃತಪಟ್ಟಿದ್ದಾರೆ. ಆ ಮೃತಪಟ್ಟಂಥ ಸಂದರ್ಭದಲ್ಲಿ ಇವರು ಸಾತ್ಮಾನ ಹೇಳಕ್ಕಾದರೂ ಇಲ್ಲಿಗೆ ಒಂದ್ಸಲ ಬರಲಿಲ್ಲ. ಬೇರೆ ಏನು ಮೃತಪಟ್ಟಂಥ ಮನೆಗಳಿಗಾದರೂ ಒಂದೊಂದ್ಸಲ ಭೇಟಿಯನ್ನು ಕೊಡಲಿಲ್ಲ. ಆದರೆ ಈಗ ಏನು ದುಬಾರಿಯಲ್ಲಿ ಶಂಕುಸ್ಥಾಪನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ವಾಹನದ ಒಳಗಿನಿಂದಲೇ ಬಿಜೆಪಿಗರು ಕಪ್ಪು ಬಾವುಟ ಪ್ರದರ್ಶಿಸಿ ಕಾಂಗ್ರೆಸ್ ಸರ್ಕಾರ
ಅರಣ್ಯ ಸಚಿವರು ಹಾಗೂ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಬಿಬಿ ಭಾರತೇಶ್, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಂಬಯ್ಯ, ಕಾರ್ಯದರ್ಶಿ ರಕ್ಷಿತ್ ಮಾವಜಿ, ಮಂಡಲ ಬಿಜೆಪಿ ಅಧ್ಯಕ್ಷ ಗೌತಮ್, ಉಪಾಧ್ಯಕ್ಷ ಎಂಡಿ ಕೃಷ್ಣಪ್ಪ, ಮಹೇಶ್ ತಿಂಬಯ್ಯ, ಮಂಡಲ ಉಪಾಧ್ಯಕ್ಷ ಕೃಷ್ಣಪ್ಪ, ಮಂಡಲ ಪ್ರಧಾನ ಕಾರ್ಯದರ್ಶಿ ದರ್ಶನ್ ಜೋಯಪ್ಪ, ಒಬಿಸಿ ಮೋರ್ಚಾ ಅಧ್ಯಕ್ಷ ಸುನಿಲ್, ಎಸ್ಟಿ ಮೋರ್ಚಾ ಅಧ್ಯಕ್ಷ ಪ್ರವೀಣ್, ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶರತ್, ಮಂಡಲ ವಕ್ತಾರ ಕಂಟಿ ಕಾರ್ಯಪ್ಪ, ಪ್ರವೀಣ್, ಸುಮನ್ ಮತ್ತಿತರರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ನಾಪಕ್ಲು ಮುಖ್ಯ ರಸ್ತೆಯ ಕಡಂಗ ಪಟ್ಟಣದಲ್ಲಿ 3 ಅಂಗಡಿ ಮಳಿಗೆಗಳು ಬೆಂಕಿಗೆ ಆಹುತಿಯಾದ ಘಟನೆ ಬುಧವಾರ ಸಂಭವಿಸಿದೆ. ಕಡಂಗ ಪಟ್ಟಣದ ಹೃದಯ ಭಾಗದಲ್ಲಿರುವ ಹೋಟೆಲ್, ಮೊಬೈಲ್ ಹಾಗೂ ತರಕಾರಿ ಅಂಗಡಿಗಳಿಗೆ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಹೋಟೆಲ್ ಬದಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ತಕ್ಷಣ ಬೆಂಕಿಯ ಜ್ವಾಲೆ ಅಂಗಡಿ ಮುಂಗಟ್ಟುಗಳಿಗೆ ಆವರಿಸಿದೆ. ಈ ವೇಳೆ ಮೊಬೈಲ್ ಅಂಗಡಿಯಲ್ಲಿದ್ದ ಮೊಬೈಲ್ಗಳು, ಲ್ಯಾಪ್ಟಾಪ್ ಮತ್ತಿತರ ಬೆಲೆ ಬಾಳುವ ವಸ್ತುಗಳು ಬೆಂಕಿಯ ಕೆನ್ನಾಲಿಗೆಗೆ ತುತ್ತಾಗಿವೆ. ಪಕ್ಕದಲ್ಲಿದ್ದ ತರಕಾರಿ ಅಂಗಡಿಯಲ್ಲಿದ್ದ ಎಲ್ಲ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಕಡಂಗ ಗ್ರಾಮದ ಯುವಕರು ಟ್ರ್ಯಾಕ್ಟರ್, ಪಿಕಪ್ ಮೂಲಕ ನೀರು, ಜನರೇಟರ್ಗಳಿಂದ ತಂದು ವಾಟರ್ ಪಂಪ್ಗಳ ಮೂಲಕ ನೀರು ಹಾರಿಸಿ ಬೆಂಕಿಯನ್ನು ನಂದಿಸಲು ಯತ್ನಿಸಿದ್ರು. ಗೋಣಿಕೊಪ್ಪದಿಂದ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಸಂಪೂರ್ಣ ಬೆಂಕಿಯನ್ನು ನಂದಿಸುವಲ್ಲಿ ಸಫಲವಾಯಿತು. ಆ ಹೊತ್ತಿಗಾಗಲೇ ಎಲ್ಲ ಸುಟ್ಟು ಬೂದಿಯಾಗಿತ್ತು. ಬೆಂಕಿ ನಂದಿಸುವ ಕಾರ್ಯಾಚರಣೆಯಲ್ಲಿ ಗ್ರಾಮದ ಯುವಕರು, ಗೋಣಿಕೊಪ್ಪ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಪತ್ರಿಕಾ ಪ್ರವಾಸದ ಉಪಯೋಗಕ್ಕಾಗಿ ಹೊಸದಾಗಿ ಕೊಡಗು ಜಿಲ್ಲೆಗೆ ಒದಗಿಸಲಾಗಿರುವ ಮಿನಿ ಬಸ್ಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ನಗರದ ಜಿಲ್ಲಾ ಪಂಚಾಯತ್ ಭವನದ ಆವರಣದಲ್ಲಿ ಮಂಗಳವಾರ ಹಸಿರು ನಿಶಾನೆ ತೋರಿದ್ರು. ಜಿಲ್ಲೆಯ ಪತ್ರಕರ್ತರು, ಶಾಸಕ ದ್ವಯರು ಹಾಗೂ ಸರ್ಕಾರ ಹೀಗೆ ಎಲ್ಲರ ಪ್ರಯತ್ನದಿಂದ ಜಿಲ್ಲೆಗೆ 32 ಆಸನದ ಮಿನಿ ಬಸ್ ಹಂಚಿಕೆ ಮಾಡಲಾಗಿದೆ ಎಂದು ಸಚಿವರು ತಿಳಿಸಿದರು. ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಮಿನಿ ಬಸ್ ಅನ್ನು ಸ್ವತಃ ಚಾಲನೆ ಮಾಡಿ ಉದ್ಘಾಟಿಸಿದರು. ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ತೀತೀರ ಧರ್ಮಜ ಉತ್ತಪ್ಪ, ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಸಿಎಸ್ ಅರುಣ್ ಮಾಚಯ್ಯ, ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸತೀಶ್, ಪತ್ರಕರ್ತರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಚಿನ್ನಸ್ವಾಮಿ ಸ್ವಾಗತಿಸಿದರು. ಇದು ಸಡನ್ ಆಗಿ ಸರ್ ಇಲ್ಲಿ ನೋಡಿ ಸರ್. ನೀ ಅಷ್ಟು ಮುಂದೆ ನಿಂತು ಸಿಗ್ತದ ಇಂಟ ಬನ್ನಿ ಸಾಹೇಬ್ರ ಕಡೆ ಸಾಹೇಬ್ರಿಗೆ ಎಸ್ ಪಿ ಅವ್ರಿಗೆ ಕೊಡು, ಎಲ್ಲ ಕೊಡ್ಬೇಕ. ನಾಪಕ್ಲು ಸಮೀಪದ ಬಾವಲಿ ಗ್ರಾಮದಲ್ಲಿ ಮಳೆ ಗಾಳಿಗೆ ಮನೆ ಮೇಲೆ ಮರಬಿದ್ದು ನಷ್ಟ ಸಂಭವಿಸಿದೆ. ಪಾರಾಣೆ ಗ್ರಾಮ ಪಂಚಾಯಿತಿಯ ಬಾವಲಿ ಗ್ರಾಮದ ನಿವಾಸಿ ಗೀತಾ ಹೆಚ್ಆರ್ ಅವರ ವಾಸದ ಮನೆ ಮೇಲೆ ಮಂಗಳವಾರ ಸಂಜೆ ವಿಪರೀತ ಗಾಳಿ ಮಳೆಗೆ ಮನೆಯ ಸಮೀಪವಿದ್ದ ಭಾರೀ ಗಾತ್ರದ ಸಿಲ್ವರ್ ಮರ ಮನೆಯ ಮೇಲೆ ಬಿದ್ದು ಮನೆಯ ಹೆಂಚುಗಳು ಹಾಗೂ ಕಾಕೋಲು ಮುರಿದು ಮನೆಯೊಳಗಿದ್ದ ವಸ್ತುಗಳು ಹಾನಿಯಾಗಿ ನಷ್ಟ ಸಂಭವಿಸಿದೆ.
ಈ ಸಂದರ್ಭ ಗೀತಾ ಹೆಚ್ಆರ್ ಹಾಗೂ ಅವರ ಮಗಳು ಮನೆಯ ಹೊರಗಡೆ ಇದ್ದ ಕಾರಣ ಯಾವುದೇ ಜೀವಾಪಾಯ ಸಂಭವಿಸಿಲ್ಲ. ಘಟನಾ ಸ್ಥಳಕ್ಕೆ ಕಂದಾಯ ಪರಿವೀಕ್ಷಕ ರವಿಕುಮಾರ್ ಹಾಗೂ ಸಿಬ್ಬಂದಿ ಕುಶಾಲಪ್ಪ ಭೇಟಿ ನೀಡಿ ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನ ರವಾನಿಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಟ್ರಾಲ್ ಏರಿಯಾದಲ್ಲಿ ಕರ್ತವ್ಯದಲ್ಲಿದ್ದಾಗಲೇ ಗುಂಡು ಹೊಡೆಕೊಂಡು ಆತ್ಮಹತ್ಯೆಗೆ ಶರಣಾದ ಸಿಆರ್ಪಿಎಫ್ ಯೋಧ ಕೆಜಿ ನವೀನ್ ಅವರ ಅಂತ್ಯಕ್ರಿಯೆ ಸ್ವಗ್ರಾಮ ಎಡವಾರೆಯಲ್ಲಿ ಬುಧವಾರ ನಡೆಯಿತು. ಮಂಗಳವಾರ ರಾತ್ರಿ 1 ಗಂಟೆಗೆ ಯೋಧ ನವೀನ್ ಅವರ ಮೃತದೇಹವನ್ನು ಕುಶಾಲನಗರಕ್ಕೆ ತರಲಾಯಿತು. ನಂತರ ಅವರ ಹುಟ್ಟೂರು ಸೋಮವಾರಪೇಟೆ ತಾಲೂಕಿನ ಎಡವಾರೆ ಗ್ರಾಮಕ್ಕೆ ತಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ನವೀನ್ ಅವರ ಜಮೀನಿನಲ್ಲಿ ಅಂತಿಮ ವಿಧಿವಿಧಾನ ನೆರವೇರಿಸಿ ಅಂತ್ಯಕ್ರಿಯೆ ಮಾಡಲಾಯಿತು. ಈ ಸಂದರ್ಭ ಮೃತರ ಪೋಷಕರು ಮತ್ತವರ ಕುಟುಂಬಸ್ಥರ ಅಳಲು ಮುಗಿಲು ಮುಟ್ಟಿತ್ತು. ಜಮ್ಮು ಕಾಶ್ಮೀರದ ಸಿಆರ್ಪಿಎಫ್ ಕಚೇರಿ ಆವರಣದಲ್ಲಿ ಕೆಜಿ ನವೀನ್ ಅವರಿಗೆ ಸಕಲ ಸೇನಾ ಗೌರವ ಸಲ್ಲಿಸಲಾಯಿತು. ಮೃತದೇಹವನ್ನು ಇಡಲಾಗಿದ್ದ ಶವಪೆಟ್ಟಿಗೆಗೆ ತ್ರಿವರ್ಣ ಧ್ವಜ ಹೊದಿಸಿ 108ನೇ ಸಿಆರ್ಪಿಎಫ್ ಬೆಟಾಲಿಯನ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪುಷ್ಪನಮನ ಸಹಿತ ಸೇನಾ ಗೌರವ ಅರ್ಪಿಸಿದರು. ಕರ್ನಾಟಕ, ಕೇರಳ ಹಾಗೂ ತಮಿಳುನಾಡು ರಾಜ್ಯಗಳನ್ನು ಒಳಗೊಂಡ ಗ್ರೀನ್ ಜಿಂಜರ್ ಡೀಲರ್ಸ್ ಅಸೋಸಿಯೇಷನ್ನ ಮಹಾಸಭೆ ಪೊನ್ನಂಪೇಟೆಯ ಖಾಸಗಿ ರೆಸಾರ್ಟ್ನಲ್ಲಿ ನಡೆಯಿತು. ಮಹಾಸಭೆಯನ್ನು ಉದ್ದೇಶಿಸಿ ಸಾಬು ಐಪು ಮಾತನಾಡಿದರು. ಅಸೋಸಿಯೇಷನ್ನ ಕೋಶಾಧಿಕಾರಿ ಮಸೂದ್ ಅವರು ಲೆಕ್ಕಪತ್ರವನ್ನು ಮಂಡಿಸಿದರು. ಸುಲೈಮಾನ್ ಸಿಬಿ, ಜಾಕೋಬ್, ಮನು ಕೆಜಿ ಟಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಮುಂದಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇದೇ ಸಂದರ್ಭ ನೂತನ ಸಾಲಿನ ಅಧ್ಯಕ್ಷರಾಗಿ ಸಾಬು ಐಪು, ಪ್ರಧಾನ ಕಾರ್ಯದರ್ಶಿಯಾಗಿ ಬಟ್ಟಕಾಳಂಡ ರಾಜ, ಕೋಶಾಧಿಕಾರಿಯಾಗಿ ಜಾಯ್ ಪಿವಿಜೆ, ಉಪಾಧ್ಯಕ್ಷರಾಗಿ ಜೋಬಿ, ಮೊಹಮ್ಮದ್ ನಹೀಸ್, ಮನು ಕೆಜಿಟಿ ಅವರನ್ನು ಆಯ್ಕೆ ಮಾಡಲಾಯಿತು. ಕಾರ್ಯದರ್ಶಿಗಳಾಗಿ ಮಸೂದ್, ಜೇಕಬ್, ಬಾಲು, ಕುಶಾಲ್ನಗರ್ ಅವರು ಆಯ್ಕೆಗೊಂಡರು. ಚುನಾವಣಾ ಉಸ್ತುವಾರಿಯಾಗಿ ಕೇರಳ ವಯನಾಡ್ ಜಿಲ್ಲೆಯ ಗ್ರೀನ್ ಜಿಂಜರ್ ವ್ಯಾಪಾರಿಗಳ ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆ ಉಸ್ಮಾನ್ ಕಾರ್ಯನಿರ್ವಹಿಸಿದರು. ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆ ಪೊನ್ನಂಪೇಟೆಯಲ್ಲಿ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಕಾರ್ಯಕರ್ತರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಪರ ಘೋಷಣೆಗಳನ್ನು ಕೂಗಿದರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೆಲ್ಲಿರ ಚಲನ್ಕುಮಾರ್, ತಾಲೂಕು ಕಾರ್ಯದರ್ಶಿ ಕೋಟೇರ ಕಿಶನ್ ಉತ್ತಪ್ಪ, ವಿರಾಜಪೇಟೆ ಮಂಡಲ ವಕ್ತಾರ ಚೆಪ್ಪುಡಿರ ರಾಕೇಶ್ ದೇವಯ್ಯ, ಪ್ರಧಾನ ಕಾರ್ಯದರ್ಶಿ ಆಲೆಂಬಾಡ ಸುದೀಪ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಅರಮೇರಿ ಗ್ರಾಮದ ಎಸ್ಎಂಎಸ್ ಶಾಲಾ ಮೈದಾನದಲ್ಲಿ ಸುಮಾರು 9 ದಿನಗಳ ಕಾಲ ನಡೆದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಕೊಡಗಿನ 62 ಕೊಡವ ಜಮ್ಮ ಮುಸ್ಲಿಂ ಕುಟುಂಬದ ತಂಡಗಳು ಪಾಲ್ಗೊಂಡಿದ್ದವು. ಅಂಬಟ್ಟಿ ಗ್ರಾಮದ ಕಿಕ್ಕೆರೆ ತಂಡ ವಿಜಯವನ್ನ ಸಾಧಿಸಿತು. ವೈಕೋಲಂಡ ಕುಂಜಿಲಾ ತಂಡ 3ನೇ ಸ್ಥಾನವನ್ನು ಪಡೆಯಿತು. ಕುರುಳಿಕಾರಂಪ ಎಮ್ಮೆಮಾಡು ತಂಡ 4ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಫೈನಲ್ ಪಂದ್ಯದಲ್ಲಿ ಕಿಕ್ಕೆರೆ ತಂಡ ಹಾಗೂ ಚಿಟ್ಟಡೆಯ ಕುವೆಲರ ತಂಡವು ಸೆಣಸಾಡಿ ಕಿಕ್ಕೆರೆ ತಂಡ ಗೆಲುವನ್ನು ಸಾಧಿಸಿತು. ಕಾರ್ಯಕ್ರಮದಲ್ಲಿ ದೇವಣಗೇರಿಯ ಚಾಮಿಯಾಲದ ಪುಡಿಯಂಡ ಕುಟುಂಬದ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡವ ಜಮ್ಮ ಮುಸ್ಲಿಂ ಕುಟುಂಬದ ಕ್ರಿಕೆಟ್ ಪಂದ್ಯದ ಸ್ಥಾಪಕ ಅಧ್ಯಕ್ಷರಾದ ಅನೀಸ್, ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರಾದ ಅರುಣ್ ಮಾಚಯ್ಯ, ಅರಮೇರಿ ಮಠದ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ, ಹಿರಿಯರಾದ ಯರ್ಮು ಹಾಜಿ, ಹನೀಫ್ ಕೊಳುಮಂಡ, ರಫೀಕ್, ಪುಡಿಯಂಡ ಕುಟುಂಬದ ಸದಸ್ಯರು ಮತ್ತಿತರ ಗಣ್ಯರು ಪಾಲ್ಗೊಂಡಿದ್ದರು.
ಈ ವರ್ಷ ಪುಡಿಯಂಡ ಕುಟುಂಬದವರಂತೂ ತುಂಬ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸುವುದರ ಜೊತೆಗೆ ಪಾಂಡಂಡ ಕುಟ್ಟಣಿಯವರು ಪ್ರಾರಂಭ ಮಾಡಿ ಇವತ್ತು ಹೇಗೆ ಗಿನ್ನಿಸ್ ದಾಖಲೆಯಲ್ಲಿ ದಾಖಲಾಯಿತು ಅದೇ ಪ್ರಕಾರದಲ್ಲಿ ಕೊಡವ ಜಮ್ಮ ಮುಸ್ಲಿಮ್ಸ್ ಏನಿದ್ದಾರೆ ಅತ್ಯಂತ ಸಣ್ಣ ಅಲ್ಪಸಂಖ್ಯಾತ ಒಂದು ವರ್ಗ ಇದು. ಇವರಲ್ಲಿ ಈ ಪರಿಯಾಗಿರ್ತಕ್ಕಂಥ ಕುಟುಂಬಗಳು ಈ ಸಲ 72 ಕುಟುಂಬಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಟ ಆಡಿದ್ದಾರೆ ಅನ್ನುವಂಥದ್ದು. ಇದು ಸಹ ಎಲ್ಲ ದಾಖಲೆಗಳನ್ನು ಮುರಿಯುವಂಥ ಎಲ್ಲ ಶಕ್ತಿಯನ್ನು ಸಾಮರ್ಥ್ಯವನ್ನು ಇದು ಹೊಂದಿದೆ. ಹಾಗಾಗಿ ಇನ್ನು ಮುಂದೆ ಇದು ಸಹ ಈ ಗಿನ್ನೀಸ್ ಪುಸ್ತಕ ಮತ್ತು ವರ್ಲ್ಡ್ ರೆಕಾರ್ಡ್ ಏನೆಲ್ಲ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಇವೆಲ್ಲದರಲ್ಲೂ ಸಹ ದಾಖಲಾಗಿ ನೀವು ಸಹ ಆಯೋಜಕರನ್ನು ಆಹ್ವಾನಿಸಿ ಈ ಕಾರ್ಯಕ್ರಮಕ್ಕೆ ಇನ್ನು ಹೊಸದಾದಂಥ ಒಂದು ಮೆರುಗನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ತನ್ನ ಮೂಲಕ ವಿನಂತಿ ಮಾಡೋದ್ರ ಜೊತೆಗೆ ವರ್ಷ ಈ ಕಾರ್ಯಕ್ರಮ ನಿಜವಾಗಿಯೂ ಸಹ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷವಂತ ಕೊಟ್ಟಿದೆ. ಕ್ರೀಡಾ ಹಬ್ಬವನ್ನು ಇವತ್ತಿಗೆ ಸಮಾರೋಪಗೊಂಡಿದೆ. ನಿಜಕ್ಕೂ ಈಗ ತಾನೇ ಸ್ವಾಮೀಜಿಯವರೆಲ್ಲ ಹೇಳಿದ ರೀತಿಯಲ್ಲಿ ಕಡಿಮೆ ಅಂದರೆ ಒಂದು 2-3 ತಿಂಗಳಿಂದ ಸತತ ಪ್ರಯತ್ನ, ಅದರ ಜೊತೆಗೆ ಕೊಡವ ಜಮ್ಮ ಮುಸ್ಲಿಂ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷರು ಸಮಿತಿಯವರು ಒಂದು ಶಿಸ್ತುಬದ್ಧವಾದ ಜಮ್ಮ ಮುಸ್ಲಿಂ ಸಮುದಾಯದಲ್ಲಿ ಒಂದು ಶಿಸ್ತುಬದ್ಧವಾದ ಒಂದು ಕ್ರೀಡೆ ನಡೆಸುವ ನಿಟ್ಟಿನಲ್ಲಿ ಹಲವಾರು ದಿನಗಳ ಪ್ರಯತ್ನ, ಪ್ರತ್ಯೇಕವಾಗಿ ಪುಡಿಯಂಡ ಫ್ಯಾಮಿಲಿಯವರಿಗೂ ಕೊಡವ ಜಮ್ಮ ಮುಸ್ಲಿಂ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಸಮಿತಿಯವರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸುಮಾರು ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ 450ಕ್ಕಿಂತ ಹೆಚ್ಚಿನ ಮಕ್ಕಳು ಹಾಕಿ ತರಬೇತಿಯನ್ನು ತಗೊಂಡ್ರೆ 2300 ಮಕ್ಕಳು ಸ್ವಿಮ್ಮಿಂಗಲ್ಲಿ ತರಬೇತಿ ತಗೊಂಡಿದ್ದಾರೆ ಕೊಡಗಲ್ಲಿ. ಅದರಿಂದ ಇದು ಒಂದು ಭಾಳ ಹೆಮ್ಮೆಯ ವಿಷಯ. ಈಗಾಗಲೇ ಕ್ರೀಡೆಗಾಗಿ ಭಾಳಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ. ವಿಶೇಷವಾಗಿ ಈ ಸರ್ಕಾರ ಕ್ರೀಡೆಗಾಗಿ ಇನ್ನಿಲ್ಲದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದ್ರೆ ಹೇಳಲಿಕ್ಕೂ ನಾನು ಸಿದ್ಧನಿದ್ದೀನಿ. ಈಗಾಗಲೇ ಸುಮಾರು 283 ಅರ್ಜಿಗಳು ಬಂದಿದೆ. ಅದರಲ್ಲಿ 60 ಅರ್ಜಿಗಳನ್ನು ಕ್ರೋಢೀಕರಿಸಿ ಅವರನ್ನು ಮುಂದಿನ ಒಲಿಂಪಿಕ್ ಟೂರ್ನಮೆಂಟಿಗೆ ತರಬೇತಿಗೊಳಿಸಲಿಕ್ಕಾಗಿ ಅವರು ಎಲ್ಲಿ ಬೇಕಾದರೆ ತರಬೇತಿ ತಗೊಳ್ಳಿ, ಪ್ರತಿ ತಿಂಗಳು ಅವರಿಗೆ 80,000 ರೂಪಾಯಿ ಕೊಡೋದು ಸ್ಕಾಲರ್ಶಿಪ್. ಎಲ್ಲಿವರೆಗೆ? 2028 ಒಲಿಂಪಿಕ್ವರೆಗೆ. ಕಾನೂನಿಗೆ ಯಾವ ರೀತಿ ಬಾಧ್ಯಸ್ಥರಾಗಿರಬೇಕು ಅಂತ ಸಂಬಂಧವರು ನಮ್ಮ ಕೊಡವ ಜಮ್ಮ ಮುಸ್ಲಿಂ ಕೌಟುಂಬಿಕ ಕ್ರಿಕೆಟ್ ಹಬ್ಬದಲ್ಲಿ ಗೌರವಿಸಲಾಗ್ತಾ ಇದೆ. ಕಾರಣ ಇವರು ಅಷ್ಟೊಂದು ಅದ್ಭುತ ವ್ಯಕ್ತಿ. 33 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಅವರಿಗಿರುವಂತಹ ನೆನಪಿನ ಕಾಣಿಕೆಯನ್ನು ಕೂಡ ಹಸ್ತಾಂತರಿಸಲಾಗ್ತಾ ಇದೆ. ಒಂದು ಕ್ರೀಡಾ ಹಬ್ಬದ ಮುಖ್ಯ ಅತಿಥಿಗಳು ಗೌರವಿಸಲಾಗ್ತಾ ಇದೆ. ನಮ್ಮ ನೆಚ್ಚಿನ ಸಂಬಂಧಕ ಪುಡಿಯಂಡ ಕುಟುಂಬದ ಅತಿ ಹೆಚ್ಚು ಮಾರ್ಕ್ ಪಡೆದಂತವರು ನೆನಪಿಸ್ತಾ ಇದ್ದೇವೆ. ಕುವಲರ ರಶೀದ್ ಅವರನ್ನ ಸ್ವಾಗತ. ಅದ್ಭುತವಾದಂತಹ ಒಂದು ನೆನಪಿನ ಕಾಣಿಕೆ ಗೌರವನ ತಂದೆಯೊಂದಿಗೆ ಉಮ್ಮರ್ರವರೊಂದಿಗೆ ಪಡಿತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಭಾಗ್ಯ ಏನ್ಬೇಕು ಹೇಳಿ. ಅಪ್ಪನ ಜೊತೆ ನೆಟ್ಕೊಂಡು ಕ್ರೀಡಾಕೂಟದಲ್ಲಿ ಚಪ್ಪಾಳೆ ಬರಲಿಸ್ತಾ ಇದ್ದಾರೆ. ಏನ್ ನೀವು, ನಾವು ಆರಾಮ್ಸೆ ಕ್ರಿಕೆಟ್ ಬ್ಯಾಟ್ ಬಾಲ್ ಬೀಸ್ಬೋದು, 90 ಮಾರ್ಕ್ಸ್ ಅಲ್ಲದೆ ಕಷ್ಟ ಇದೆ, ಅದೇನು ಈಸಿ ವಿಷಯ ಅಲ್ಲ. ಸ್ವಾಗತ ಮಾಡ್ತೇವೆ. ಅಜರ್ ಸರ್ ಮುಂದಿನದಾಗಿ ಅವರು ಗೌರವ ಸಲ್ಲಿಕೆಯನ್ನು ಪಡಿತಾ ಇದ್ದಾರೆ. ನನ್ನದೇ ಆದಂತ ಒಂದು ಇತಿಹಾಸ ಇದೆ ಈ ಕ್ರೀಡಾ ಪ್ರೇಮಿಗಳೇ. ಯಾಕಂದ್ರೆ ಭವ್ಯ ಪರಂಪರೆ ಹಾಗೂ ಒಳ್ಳೆಯ ಇತಿಹಾಸವನ್ನು ಹೊಂದಿರತಕ್ಕಂತಹ ಈ ನಮ್ಮ ಸುಂದರ ದೇಶ ಭಾರತ ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಭಾರತ ಮಾತೆಯು ಹಲವು ಹೊತ್ತು ಕನಸುಗಳನ್ನು ಹೊಂದಿರ್ತಾಳೆ. ಏನು ಅಂದರೆ ನಮ್ಮ ದೇಶ ಹಾಗಾಗಬೇಕು, ನಮ್ಮ ದೇಶ ಹೀಗಾಗಬೇಕು, ನಮ್ಮ ದೇಶ ಎಲ್ಲ ರಂಗಗಳಲ್ಲೂ ಮುಂದೆ ಬರಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷಿಯೂ ಆಗಿರ್ತಾಳೆ ಭಾರತ ಮಾತೆಯನ್ನು ಇಟ್ಕೊಂಡ್ರೆ. ಈ ಕ್ರೀಡಾ ಕ್ಷೇತ್ರವು ನಿಜವಾದ ಒಂದು ಮಹತ್ವದ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದೆ ಅಂತಂದ್ರೆ ಇದು ಅತಿಶಯೋಕ್ತಿ ಅಂತೂ ಖಂಡಿತ ಆಗ್ಲಾರ್ದು ಅಂತ ನನಗೆ ಅನ್ನಿಸ್ತಾ ಇದೆ.